ನನಗೆ ಯಾವಾಗಲೂ ಮನ್ಸು ಕೊಟ್ಟಾಯ್ತು. ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಗೊತ್ತು ಅವ್ರು ಏನು ಅಂತ. ನಮಗ್ ಬೇಕಾಗಿರೋದು ಈ ಬೊಂಬೆ, ಅವಳಲ್ಲ. ಎಳ್ದಿ ಚಪ್ಪಿ ಸಾಕು. ಒಂದು ಹೆಂಗಸನ್ನ ಈ ರೀತಿ ನಡ್ಸ್ಕೊಂಡ್ರೆ ನಿಮ್ಮೆಲ್ಲರ ಮೇಲೂ ಕೇಸ್ ದಾಖಲು ಮಾಡ್ಬೇಕಾಗುತ್ತೆ. ಏಯ್, ಇಲ್ಲಿವರೆಗೂ ಬೆಳೆದ್ಬಿಟ್ಟಿಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಅತಿ ಆಯ್ತು ನಿಂದು. ಏನ್ರಿ ಪೊಲೀಸ್ ಮುಂದೆನೆ ಹೆಂಗಸಿನ ಮೇಲೆ ದೌರ್ಜನ್ಯ ಮಾಡ್ತೀರೇನ್ರಿ? ಸ್ವಾಮಿ, ಇವಳು ನನ್ನ ಹೆಂಡತಿ. ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋದು ನನ್ನ ಕರ್ತವ್ಯ. ನೀವೇ ಹೇಳ್ತೀರಾ ಹಾಗೆ ಬಿಡ್ಬೇಡಿ ಹೀಗೆ ಬಿಡ್ಬೇಡಿ ಅಂತ. ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ನಿಜ, ಆದ್ರೆ ಹೆದರಿಸಿ ಬೆದರಿಸಿ ಅಲ್ಲ. ನೋಡಪ್ಪ, ಇದು ನಮ್ಮನೆ ಸಮಸ್ಯೆ. ಆಕೆ ಬೇರೆ ಯಾರು ಅಲ್ಲ, ನನ್ನ ತಂಗಿ. ನೀನು ಹೇಳಿದ ಹಾಗೆ ನಮ್ಮನೆ ಸಮಸ್ಯೆನ ನಾವೇ ಬಗೆಹರಿಸ್ಕೋತೀವಿ. ಇಲ್ಲಿ ಯಾರನ್ನೂ ಹೆದರಿಸಿ ಬೆದರಿಸಿ ಕಂಟ್ರೋಲ್ ಮಾಡ್ತಿಲ್ಲ. ದಯವಿಟ್ಟು ಈ ವಿಷಯ ಇಲ್ಲೇ ಬಿಟ್ಕೊಳ್ಳೋಣ. ಇನ್ನು ಮುಂದೆ ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನೋಡಿ, ಇನ್ ಮುಂದಾದ್ರೂ ಹುಷಾರಾಗಿರಿ. ಬಾ ಮೀನಾಕ್ಷಿ. ಪಶುಪತಿ, ನಡಿಯಮ್ಮ. ಏನ್ ಬಾವ ಇದು? ಆ ಹುಡುಗನ ಕೈಲಿ ಬುದ್ಧಿ ಹೇಳ್ಸ್ಕೊಳಂಗಾಯ್ತಲ್ಲ. ಏನ್ ಕರ್ಮನು. ನನಗ್ ಬೇಡ ಅಂತ ಹೇಳಿಲ್ವಾ? ಬೇಡ ಅಂದ್ರೆ ಬೇಡ ಅಷ್ಟೇ. ನೋಡೋ, ಅವಾಗಿಂದ ನಾನು ತಲೆ ಕೆಡಿಸ್ತಾ ಇದೀಯಾ? ಗುಳಿ ಮತ್ತೇನೋ ನಿನ್ ಪಜಿತಿ. ನೋಡೋಣ, ಫ್ಲಾಶ್ ಆಗ್ತೀನಿ ಅಂದ್ರೆ ಬೇಡ ಬೇಡ ಅಂತವಳೆ. ನಿಮ್ಗೇನು ನನ್ ಕಿರ್ಚ್ಬಾರ್ದು ತಾನೆ? ಡೀಲ್ ಫಿಕ್ಸ್. ನನಗೆ ಪ್ಲಾಸ್ಟರ್ ಬೇಡ ಅಷ್ಟೇ. ಗುಳಿ ಹೋಗ್ಲಿ ಬಿಡ. ನೀವೇನಣ್ಣ ಇವಳೇನ್ ಹೇಳ್ತೀರ ಅದನ್ನೇ ಕೇಳ್ತೀರಾ? ತಪ್ಪಾಯ್ತು. ನನಗೆ ನನ್ನ ಮಗಳು ಬೇಕು. ಬೇಗ ಏನಾದ್ರೂ ವ್ಯವಸ್ಥೆ ಮಾಡ್ರಿ. ಓಯ್ ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓಡ್ ಮಾತಾ ಇದೀಯಾ? ಹಾ ಹೇಳೋ. ನೋಡಪ್ಪ, ಹೇಗಾದರೂ ಮಾಡಿ 10 ಕೋಟಿ ಕೊಡ್ತೀನಿ, ಆದರೆ ನನ್ನ ಮಗಳಿಗೇನು ಮಾಡಬೇಡ. ಏನ 10 ಕೋಟಿನ? 10 ಕೋಟಿ ನನ್ಗಾಯ್ತು, ಮಿಕ್ದವ್ರು ಯಾರು ಕೊಡ್ತಾರೆ? ಒಟ್ಟು ನಿನ್ನ ಮಗಳನ್ನ ಬಿಡ್ಸ್ಕೊಂಡು ಹೋಗೋ. ವ್ಯವಸ್ಥೆನೇ ಆಗ್ತಿಲ್ಲ, ನಾನೇನು ಮಾಡಲಿ? ನೋಡೋ, 1 ವಾರ ಟೈಮ್ ಕೊಡ್ತೀನಿ. ಇನ್ನೊಂದು ವಾರದಲ್ಲಿ 50 ಕೋಟಿ ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನು ಮಾತಾಡಲ್ಲ. ನಾನು ಬಂದಕ್ಕೆ ಮಾತಾಡುತ್ತೆ, ಆಮೇಲೆ ನಿನ್ನ ಮಗಳ ಗತಿ. ರೀ, ಏನಂತೀರಿ? ನಾನಿದ್ದೀನಲ್ಲ, ನಾನಿರ್ಬೇಕಾದ್ರೆ ನಮ್ಮ ಮಗಳಿಗೇನೂ ಆಗಲ್ಲ. ಅವಳು ಸೇಫಾಗಿ ಬರ್ತಾಳೆ. ನೀನು ಟೆನ್ಷನ್ ಮಾಡ್ಕೊ. ಏನಮ್ಮ, ನಿನ್ಗಿಲ್ಲಿ ಭಯ ಆಗ್ತಿಲ್ವಾ? ಯಾರ್ಗ್ ಹೇಳ್ತಿದ್ದೀಯ ಮಾತನ್ನ? ಅದು ನನ್ಗೆ ನಾನೇ ಹೇಳ್ಕೊಂಡೆ. ಸೈಕೋ ಸವಾಸ. ಓಯ್ ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓಡ್ ಮಾತಾ ಇದೀಯಾ? ಏನೋ ನನ್ನ ಮಗಳಿಗೇನು ತೊಂದರೆ ಆಗಿಲ್ಲ ತಾನೇ?
ಸಿಕ್ಕಾಪಟ್ಟೆ ಹೆದರಿ ಅವಳು ಮೆಂಟಲಿ ಡಿಸ್ಟರ್ಬ್ ಆದ್ರೆ ಕಷ್ಟ. ಏನ್ ಹೇಳ್ತಾ ಇದ್ದೀರ ಸ್ವಾಮಿ? ರೇ, ಅವಳು ಡಿಸ್ಟರ್ಬ್ ಆಗದ, ನಮ್ಮನೆ ಮೆಂಟ್ಲು ಮಾಡ್ಬಿಡ್ತಾಳ ಅವಳು. ರೇ, ನಿಮ್ಮ ಮನೇಲಿ ಹೇಗಿರ್ತಾಳೋ ಅದೇ ರೀತಿ ಇಲ್ಲೂ ಸಂತೋಷ ಆಗಿ ಅವಳೆ. ನೋಡಿ, ನನ್ನ ಲೈಫ್ನಲ್ಲಿ ನಿಂತವಳು ನೋಡಿದ್ದಿದೆ ಫಸ್ಟು. ಹೆಣ್ಣೇನ್ರಿ ಅವಳು? ನೋಡಿ, 50 ಕೋಟಿ ತಂದ್ಕೊಡಿ, ನಿಮ್ಮ ಮಗಳು ನಿಮ್ಮ ಮನೆಗೆ ಸೇಫ್ಟಿ ಬಂದು ಸೇರ್ತಾಳೆ. ಅರ್ಥ ಆಯ್ತಾ? ಆಯ್ತು. ಮೋಸ್ಟ್ಲಿ ಚಾರು ಪಕ್ಕದಲ್ಲೇ ಇದ್ದಾಳೆ ಅನ್ಸುತ್ತೆ. ಅದಕ್ಕೆ ಕೊನೆಯಲ್ಲಿ ತುಪ್ಲಿ ವಿಷಯ ಮಾತ್ರ. ಒಳ್ಳೆ ಹೇಳಿ ಕಡ್ದವ್ರ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಲ್ಲ, ಒಂದು ಬಿತ್ಕೋಬಾರ್ದ? ನಾನೇನ್ ಬಂದು ನಿಮ್ಮನ್ನ ಕಡಿಲಿಲ್ಲ, ಸುಮ್ಮನೆ ಹೋಗಿ ಬಿದ್ಕೊಳ್ಳಿ. ನಾನು ನೋಡಿಲ್ವಾ ನಿಮ್ ಗೊರ್ಕೆನ? ನೋಡಿ, ನನಗೆ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ, ಇನ್ನಷ್ಟು ತಲೆ ಕೆಡಿಸ್ಬೇಡಿ, ಸುಮ್ಮನೆ ಹೋಗ್ಬಿಡಿ ಇಲ್ಲಿಂದ. ನಿನಗೆ ತಲೆನೋವ? ಮನೆಯವ್ರಿಗೆ ತಲೆನೋವು ತಂದಿಡೋಳೆ ನೀನು. ಬೇಕಾದ ಹೋಗ್ತೀಯಾ, ದಿಢೀರಂತ ಪ್ರತ್ಯಕ್ಷ ಆಗ್ಬಿಡ್ತೀಯ. ಮನೇನೋ ಛತ್ರನೇ. ಇದು ನನ್ನ ತವ್ರ ಮನೆ. ನಾನು ಎಷ್ಟೊತ್ತಾದ್ರೂ ಹೋಗ್ತೀನಿ, ಎಷ್ಟೊತ್ತಾದ್ರೂ ಬರ್ತೀನಿ. ಹೇಳಕ್ಕೆ ಕೇಳಕ್ಕೆ ಗಂಡ ಅಂತ ನಾನು ಒಬ್ಬ ಇದ್ದೀನಿ ತಿಳ್ಕೊ. ಬರೋ ದಿನ ಬರ್ತೀಯ, ಇವತ್ತು ಪೊಲೀಸರು ಕರ್ಕೊಂಡ್ ಬಂದಿದ್ಯಲ್ಲ, ಹುಚ್ಚಿದ್ರೆ ಎಲ್ಲೆಲ್ಲ ತಿರ್ಗಾಡ್ತೀಯ. ಯಾರು ಎತ್ತಾಕೊಂಡು ಹೋಗಿ ಏನಾರು ಮಾಡಿದ್ರೆ ಹೆಂಗ್ ಗತಿ? ಸ್ವಲ್ಪ ನಾನು ಜವಾಬ್ದಾರಿ ಪಡೋದು ನಿನಗೆ. ನಾನೇನು ಹುಚ್ಚಿ ತರ ಎಲ್ಲೆಲ್ಲ ತಿರುಗ್ತಿರ್ಲಿಲ್ಲ. ಏನೋ ಒಂದು ದೊಡ್ಡ ಸಮಸ್ಯೆ ಆಯ್ತು, ಅದಕ್ಕೆ ಸುಮ್ಮನೆ ಅಲ್ಲೇ ನಿಂತಿದ್ದೆ. ಪೊಲೀಸವರೇ ಬಂದು ವಿಚಾರಿಸಿದ್ರು. ಅದು ಅಲ್ಲದೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟು ದುಡ್ಡು ನನ್ನ ಕೈಯಲ್ಲಿ ಇರಲಿಲ್ಲ, ಅದಕ್ಕೆ ಅವರೇ ಕರ್ಕೊಂಬಂದ್ಬಿಟ್ರು. ಹೌದು, ಎಲ್ಲೂ ಹೋಗಿದ್ದೆ? ಮಾತಾಡೆ, ಎಲ್ಲೇ ಹೋಗಿದ್ದೆ? ಕಾರು ಹುಡ್ಕೊಂಡು ಹೋಗಿದ್ಯಾ? ಕೊಡೋದು ನೋಡು ಕಳ್ಳಿಯಾಗಿ. ಸತ್ಯ ಮಗಳೇ, ಎಲ್ಲಿ ಹೋಗಿದ್ದೆ? ಯಾಕ್ರಿ ಕಿರಿಸ್ತೀರಾ? ಅದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡಗುತ್ತೆ. ಆ ಕಥೆ ಕೇಳಿದ್ರೆ ನಿಮ್ಗೂ ಭಯ ಆಗತ್ತೆ. ಏನಾಯ್ತು ಕಥೆ? ಚಾರು ಜೊತೆ ಮಾತಾಡ್ಬೇಕು ಅಂತ ಹೋದ್ನಾ, ಅವಳೇ ಬರಕ್ ಹೇಳಿದ್ಲು. ನಾನು ಹೋದೆ, ಇಬ್ರು ಸಿಕ್ಕಿದ್ವಿ. ಆದ್ರೆ ಆಮೇಲೆ ಏನಾಯ್ತೆ? ಆಮೇಲೆ ಅದು ಅದು ಯಾಕೆ ಸುಮ್ಮನೆ ಓಡಾಡ್ತಿದ್ಯಾ? ಏನಾಯ್ತು ಹೇಳಿ? ಚಾರುನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು. ಯಾರು ಕಿಡ್ನಾಪ್ ಆದ? ಈ ವಿಷಯ ಅವರಪ್ಪ ಗೊತ್ತೇನೆ? ಅವರಪ್ಪ ಈ ಕೇಸು ನಿನ್ ತಲೆ ಮೇಲೆ ಬರುತ್ತಲ್ಲೇ. ಕಿಡ್ನಾಪಿಗೆ ಸಪೋರ್ಟ್ ಮಾಡಿದೆ ಅಂತ ಪೊಲೀಸರು ನೀನು ಒಳಗಾಗ್ತಾರೆ. ಇಲ್ಲ ರೀ, ದೇವರಾಣೆಗೂ ನನ್ಗೇನು ಗೊತ್ತಿಲ್ಲ, ನಾನು ಯಾರಿಗೂ ಸಪೋರ್ಟ್ ಮಾಡಿಲ್ಲ ರೀ. ಚಾರು ಜೊತೆ ಹೋಗುವಾಗ ಯಾರೋ ರೌಡಿಗಳು ಕಾರ್ನ ನಿಲ್ಸಿದ್ರು. ಕಾರ್ ಒಳಗಡೆ ನುಗ್ಗಿ ನನ್ನನ್ನ ಕಾರಿಂದ ಎಳ್ದು ಬಿಟ್ಟು ಚಾರುನ ಕರ್ಕೊಂಡು ಹೊರಟೆ ಹೋದ್ರು ರೀ. ಕೈಯಲ್ಲಿ ಗನ್ನಿತ್ತು ರೀ. ಅದನ್ನೇ ಕಣೆ ನಾನು ಹೇಳ್ತಾ ಇರೋದು. ಕಿಡ್ನಾಪ್ ಮಾಡಿದವ್ರು ಏನಾದ್ರು ತಗ್ಲಾಕೊಂಡ್ರೆ ಕಿಡ್ನಾಪ್ ಮಾಡೋದಕ್ಕೆ ನೀನೇ ಇನ್ಫಾರ್ಮೇಶನ್ ಕೊಟ್ಟೆ ಅಂತ ಕೇಸ್ ಹಾಕ್ತಾರೆ. ಇಲ್ಲ ರೀ, ಇಲ್ಲ, ದೇವರಾಣೆಗೂ ಹೇಳ್ತೀನಿ, ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಅಷ್ಟೆಲ್ಲ ನಡೆದಿದ್ದ ಇನ್ಸಿಡೆಂಟ್ಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಸುಮ್ಮನೆ ಅಲ್ಲೇ ನಿಂತ್ಬಿಟ್ಟೆ.
ಪೊಲೀಸರು ಬಂದು ಮಾತಾಡಿಸ್ದಾಗ್ಲೇ ನನಗೆ ಗೊತ್ತಾಗಿದ್ದು. ಸತ್ಯವಾಗ್ಲೂ ಹೇಳ್ತೀನಿ ರೀ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಏನು ಮಾಡಿಲ್ಲ, ನನಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಇವತ್ತೇ ನಿನ್ನ ಮುಖದಲ್ಲಿ ಭಯ ಅಂತ ನೋಡಿದ್ದು ನನ್ನ ಜನ್ಮ ಸಾರ್ಥಕ ಆಯ್ತು. ವಿಷಯನ ಮೊದಲು ಪ್ರಸಾದಿಗೆ ತಿಳಿಸ್ಬೇಕು. ವಿಷಯ ಗೊತ್ತಿದ್ದು ತಿಳಿಸ್ಲಿಲ್ಲ ಅಂದ್ರೆ ದೊಡ್ಡ ಅಪರಾಧ ಆಗ್ಬಿಡುತ್ತೆ. ಹೇಳಿ ಪಶುಪತಿ. ನಾನು ಹೇಳೋದನ್ನೇ ಹೇಳ್ತೀನಿ, ಆದರೆ ನೀವು ನಿಮ್ಮ ಗುಂಡಿಗೆ ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ಮಗಳು ಕಿಡ್ನಾಪ್ ಆಗಿದೆಯಂತೆ, ಆ ವಿಷಯ ಗೊತ್ತಾ? ಯಾವುದಾದ್ರೂ ನಿಮ್ಮ ಫೋನ್ ಬಂತಾ? ನಿಮ್ಮ ಮಗಳ ಬಗ್ಗೆ ಕೂಡಲೇ ಗಮನ ಕೊಡಿ, ಟೈಮ್ ಸರಿ ಇಲ್ಲ. ನಿಮ್ಗೆ ಯಾರು ವಿಷಯ ತಿಳಿಸಿದ್ರು? ನಮ್ಮಂತರ ನ್ಯೂಸ್ ಚಾನಲ್ ಇದ್ದಾಗೆ ವಿಷಯ ಹೋಗೋ ಕಿವಿ ಬೀಳುತ್ತೆ. ನಿಮ್ಮ ಕೈವಾಡನೆ ಇರಬೇಕು ಅನ್ಸುತ್ತೆ. ನನಗೆ ಗೊತ್ತಾಗಿರೋ ವಿಷಯ ನಿಮಗೆ ಹೇಳಿದ್ರೆ ಅದು ನಾನು ನನ್ನ ತಲೆ ಮೇಲೆ ಕಟ್ತಿರಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾನು ಗಮನಕ್ಕೆ ಬಂದಿರೋದನ್ನ ನಾನು ಹೇಳಿದ್ದೀನಿ. ಅದೇನು ಡಿಸಿಷನ್ ತಗೋತೀರೋ ತಗೊಳ್ಳಿ. ಇವನ್ ಹೇಗೆ ವಿಷಯ ಗೊತ್ತಾಯ್ತು? ಏನಂದ್ರು? ಪ್ರಸಾದ್ಗೆ ವಿಷಯ ತಿಳಿಸಿದ್ದೀನಿ. ಉಳಿದಿದ್ದು ಅವ್ರ ಹಣೆ ಬರಹ. ನಿನ್ನ ಕರ್ಮ. ಬೆತ್ಕೊ ನಡಿ. ಮೇಘನ್ ವಿಷಯಕ್ಕೆ ಪೊಲೀಸರು ಹೇಳ್ಕೊಂಡು ಹೋಗ್ಬಿಡ್ತಾರೆ ಅಂತ ಚಾರು ಜೊತೆ ಹೋಗಿ ಸೇರ್ಕೊಂಡೆ. ಈಗ ಆ ಚಾರುನೇ ಕಿಡ್ನಾಪ್ ಆಗ್ಬಿಟ್ಟಿದ್ದಾಳೆ. ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಗೆಲ್ಗಪ್ಪ ಹೋಗ್ಲಿದ್ದೇವ್ರೆ. ನಿನ್ನ ಕಾಪಾಡ್ಬೇಕಪ್ಪ. ನಡಿ. ಓಯ್ ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓಡ್ ಬರ್ತಾ ಇದೀಯಾ? ನಾವು ಬರ್ತಾ ಇದ್ದೀನಿ. ಹಲೋ, ನೋಡು, ನೀವು ಕಿಡ್ನಾಪ್ ಮಾಡುವಾಗ ನಿಮ್ಮನ್ನು ಯಾರಾದರೂ ನೋಡಿದ್ರಾ? ನನ್ನ ಮಗಳ ಮೊಬೈಲ್ನ ಕಿತ್ಕೊಂಡಿದ್ದೀರಿ ತಾನೇ? ಮೊಬೈಲ್ ಏನೋ ಕಿತ್ಕೊಂಡ್ವಿ, ಅದರಲ್ಲಿ ಯಾರು ಇರಲಿಲ್ಲ. ಅಲ್ಲಿ ನಿಮ್ಮ ಮಗಳ ಜೊತೆ ಯಾರೋ ಒಂದು ಹೆಂಗ್ಸಿತ್ತು. ಆಮೇಲೆ ಆ ಹೆಂಗ್ಸ್ನ ಇಲ್ಲೇ ಕರ್ಕೊಂಬರ್ಬೇಕು ಅಂತ ಅಲ್ಲೇ ಬಿದ್ದು ಬಂದ್ವಿ. ಹಿಂಗ್ಸ ಎಂತ ಕೆಲಸ ಮಾಡಿದ್ರಯ್ಯ ನೀವು? ಅವ್ಳು ಯಾರು, ಅವಳ ಹೆಸರೇನು ಅಂತ ಗೊತ್ತಾ? ಹೆಸರು ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಮಗಳು ಅವಳನ್ನ ಅತ್ತೆ ಅತ್ತೆ ಅಂತ ಕರಿತಿದ್ಲು ಅಷ್ಟೇ ನಂಗೆ ಗೊತ್ತಿರೋದು. ಯಾಕೆ ಏನಾನ ಪ್ರಾಬ್ಲಮ್ ಆಯ್ತಾ ಬಾಸ್? ಡ್ಯಾಡಿ ಅವ್ರು ಇಲ್ಲೇ ಇರ್ಲಿ ಬಿಡಿ, ನನ್ನನ್ನೇ ಬಂದಿದ್ದಾರೆ. ಅವಳನ್ನು ಯಾಕೆ ಬಿಟ್ರಿ? ಅವಳನ್ನು ಎತ್ತಕೊಂಡು ಬರಬೇಕಾಗಿತ್ತು. ಅವಳೇನು ಸಾಮಾನ್ಯದ ಹಿಂಗ್ಸಲ್ಲ. ಎಲ್ಲ ಮಾಡ್ತೀರಾ, ಏನಾದರೂ ಒಂದು ಕ್ಲೂ ಬಿಟ್ಟು ಬಿಡ್ತೀರ. ಸರಿ ಬಾಸ್, ಆ ಹೆಂಗ್ಸು ಯಾವ ಏರಿಯಾ ಯಾವ ಗಲ್ಲಿ ಅಂತ ಹೇಳಿ ಚುಟ್ಕೆ ಹೊಡೆಯೋಷ್ಟೊಳಗೆ ಎತ್ತಾಕೊಂಬರ್ತೀವಿ. ಎತ್ತಾಕೊಂಡು ಬರೋಕೆ ಅದೇನು ಈರುಳ್ಳಿ ಬ್ಯಾಗು ಅನ್ಕೊಂಡ್ರ? ನಾವೇನು ಸುಮ್ಮನೆ ಬೇಡ. ನಮ್ಮಿಂದಾಗಿ ತನ್ನ ಮಗಳು ಕಾಣೆ ಆದ್ಲು ಅಂತ ನಮ್ಮೇಲೆ ಅಪವಾದ ಹೊರಿಸಿದ್ರು ಆ ಪ್ರಸಾದ್. ಈಗ ನೋಡಿದ್ರೆ ಈ ಥರ ಆಗಿದೆ. ನಾಳೆ ಏನಾಗುತ್ತೋ ಏನೋ, ಸಮಸ್ಯೆ ಬಂದು ನಮ್ಮ ತಲೆ ಸುಟ್ಕೊಳ್ಳೋಕೆ ಮುಂಚೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸೇಫ್ ಹಾಕ್ಬಿಡ. ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸ್ವಲ್ಪ ಕಷ್ಟನೇ ಅಲ್ವಾ? ಕಷ್ಟ ಯಾಕಕ್ಕ? ನಾವು ಸುಮ್ಮನಿದ್ರೆ ನಾಳೆ ನಮಗೆ ಕಷ್ಟ ಆಗುತ್ತೆ. ನಾ ಹೇಳ್ತಾ ಇರೋದು ಅದಕ್ಕಲ್ಲ.
ಸ್ಟೇಷನ್ಗೆ ಹೋದ್ರೆ ಅಲ್ಲಿ ರಾಹುಲ್ ಎದುರಾಗ್ತಾನೆ. ಮುಖ ತೋರಿಸೋ ಹಾಗೂ ಇಲ್ಲ, ಮಾತಾಡ್ಸದೆ ಬರೋ ಹಾಗೂ ಇಲ್ಲ. ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅಂತ ಸಮಸ್ಯೆ ಏನು ಆಗಲ್ಲ ಸುಮತಿ. ಯಾಕಂದ್ರೆ ಈ ಮನೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸೇ ಬೇರೆ, ತೋಟದ ಮನೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸೇ ಬೇರೆ. ನಾವು ರಾಹುಲ್ನ ನೋಡಿದ್ದು ತೋಟದ ಮನೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಈ ಸ್ಟೇಷನಲ್ಲಿ ನಮ್ಗೇನಂತ ತೊಂದರೆ ಆಗಲ್ಲ. ಕಂಪ್ಲೇಂಟ್ ಕೊಡೋದೇ ಆದ್ರೆ ಮೀನಾಕ್ಷಿನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಣ್ಣ, ನಾನು ಸ್ಟೇಷನ್ಗೆ ಬರ್ಬೇಕಾ? ಬೇರೆ ದಾರಿನೇ ಇಲ್ವಾ? ಹೌದು, ಮತ್ತೆ ಕಿಡ್ನಾಪ್ ಆದಾಗ ಅವ್ರ ಜೊತೆ ಇದ್ದಿದ್ದು ನೀನೇ. ಪೊಲೀಸರಿಗೆ ಸಂಪೂರ್ಣ ಮಾಹಿತಿ ನೀನೇ ಕೊಡಬೇಕು. ಚಾರು ಸಿಗ್ತಾಳೆ ಅನ್ನೋದಾದ್ರೆ ನಾನು ರೆಡಿ. ಅಲ್ಲಿ ಸರಿಯಾಗಿ ಹೇಳಿಕೆ ಕೊಡು. ಬೆ ಅಂದ್ರೆ ನಿನ್ನೆ ಒಳಗಾಕ್ಬಿಡ್ತಾರೆ. ಪಶುಪತಿ, ಯಾಕೆ ಸುಮ್ಮನೆ ಅವಳನ್ನ ಹೆದರಿಸ್ತಿದ್ಯಾ? ನೋಡಿ, ಮೊದಲು ಸ್ಟೇಷನ್ ಕೆಲಸ ಮುಗಿಸೋಣ. ಸ್ಟೇಷನ್ ಹೋಗೋದಕ್ಕೆಲ್ಲ ರೆಡಿಯಾಗಿ. ಏನ್ ನೋಡ್ತಿದ್ಯಾ? ಹೋಗಿ ರೆಡಿ ಆಗೋ. ಸ್ಟೇಷನ್ನು, ಕಂಪ್ಲೇಂಟ್, ಏನೋ ಒಂದು. ಒಟ್ನಲ್ಲಿ ಕಿಡ್ನಾಪ್ ಆಗಿರೋರ ಕೈಯಿಂದ ಚಾರು ವಾಪಸ್ ಸಿಕ್ಕಿದ್ರೆ ಸಾಕು. ಚಾರು ಸಿಕ್ಕಿದ್ರೆ ತಾನೆ 1 ಕೋಟಿ ರೂಪಾಯಿ ಇರೋ ನನ್ನ ಬ್ಯಾಗು ಸೇಫಾಗಿ ನನ್ನ ಕೈಗೆ ಸಿಗೋದು. ದೇವ್ರೆ ಕಾಪಾಡಪ್ಪ. ಗುಳಿ ಎಲ್ಲ ಹುಡುಗರು ಎಲ್ಲ ತಿಂಡಿ ಮಾಡ್ಕೊಂಡ್ ಬರಕ್ ಹೋಗೋರೆ. ಸರ್ವೋಯ್ತು. ನಿನ್ಗೇನ ಬುದ್ಧಿಗಿದೆಯೇತನೋ? ಅದು ಇಂಥ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರು ಕಳ್ಸ್ಬಿಟ್ಟಿರ್ತಾನೆ ತಿನ್ಬೋದಾಗಿತ್ತಲ್ಲ. ಏನಣ್ಣ ಹುಡುಗಿ ಅವಳೆ ಅಂತ ಸ್ಕೋಪ್ ತಗೊಂತೀರಾ? ಏನಂದ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ್ಲಾದ್ರೂ ಹಗ್ಗ ಬಿಚ್ಬೋದಲ್ಲ, ನಾನು ಎಲ್ಲೂ ಓಡೋಗಲ್ಲ. ಸಾಕಮ್ಮ, ಈಗಾಗಲೇ ನಿನ್ಗೆ ಬಾಯಿಗೆ ಹಾಕಿರೋ ಪ್ರಾಶನ್ ತಗೊಂಡ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಇನ್ನು ಹಗ್ಗ ಬರ ಬಿಸ್ತಾರೆ, ಅದ್ರೊಳಗು ನಿನ್ನ ಹತ್ರ ಸೈಕೋತವ. ಓಯ್, ಯಾರನ್ನ ಸೈಕೋ ಅಂತಿದ್ಯಾ? ಹೋದಿ ಬಿಡು. ಈಗ ತಿನ್ನೋದಕ್ಕೆ ಕುಡಿಯಕ್ಕೆ ಏನಾನ ಬೇಕಾ? ಒಂದ್ ಫುಲ್ ಬಾಟ್ಲ್ ಇದ್ರೆ ತಗೊಂಬಾ, ಕುಡ್ದು ಬಿತ್ಕೋತೀನಿ. ಏನು ಫುಲ್ ಬಾಟ್ಲು ಅಂದ್ರೆ ನೀವ್ ಕುಡಿಯೋ ಬಾಟ್ಲ್ ಅಲ್ಲ, ನಾನ್ ಕೇಳಿದ್ದು ಮಿನರಲ್ ವಾಟರ್. ಅಂತ ನೀರಿದೆಲ್ಲೂ ಸಿಗಲ್ಲ ಮಣಿ. ಬೇಕು ಅಂದ್ರೆ ಹೇಳು, ನಲ್ಲಿ ನೀರು ತಂದು ಕೊಡ್ತೀನಿ. ಇಲ್ಲ ಅಂದ್ರೆ ಪಕ್ಕದಲ್ಲೇ ಮೋರಿ ನೀರೈತೆ, ಆಗುತ್ತಾ ಹೇಳು? ಥೂ, ಅದ್ ನಿಮ್ಗೆ ಲಾಯಕು, ನೀವುಗಳೇ ಕುಡೀರಿ. ಹೌದು, ನೀವ್ ನನ್ನನ್ನ ಕಿಡ್ನಾಪ್ ಮಾಡಿದೀರಾ ಅಂತ ಅನ್ನಿಸ್ತಾನೆ ಇಲ್ವಲ್ಲ? ಸಿನಿಮಾದಲ್ಲಿ ಕಿಡ್ನಾಪ್ ಮಾಡೋದ್ ನೋಡಿದೀನಿ. ಎಷ್ಟ್ ಕಾಟ ಕೊಡ್ತಾರೆ, ಎಷ್ಟ್ ಅಳಿಸ್ತಾರೆ. ಅಲ್ಲೇ ನೀವ್ ಯಾರು ನನ್ಗೆ ಅಷ್ಟ್ ಕಾಟ ಕೊಡ್ತಿಲ್ಲ? ನನ್ಗೊಂದ್ ಡೌಟು, ನೀವೆಲ್ಲ ನಿಜವಾಗ್ಲೂ ರೌಡಿಗಳ? ಹಲೋ, ಎಕ್ಸ್ಕ್ಯೂಸ್ ಮೇ, ನಾವು ವಿಲನ್ಗಳೇ, ಒಂಥರ ಡಿಫ್ರೆಂಟ್ ವಿಲನ್ಗಳು, ಸಿನಿಮಾದವ್ರ ಥರ ಅಲ್ಲ. ಆದರೆ ಒಂದು ವಿಷಯ, ನಮಗೆ ಕೋಪ ಬಂದ್ರೆ ನಮ್ಮ ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು ಒಂಥರ ಕಡಕ್ ವಿಲನ್ಗಳು. ಗನ್ ಹಿಡ್ಕೊಂಡು ತಲೆ ಸೀಳೋದು ಮಾತ್ರ ಅಲ್ಲ, ಲಾಂಗ್ ಹಿಡ್ದು ಬಾಡಿನ 100 ಪೀಸ್ ಮಾಡೋದು ಗೊತ್ತು ಅಂತ ಕಡಕ್ ವಿಲನ್. ಗೊತ್ತಾ ಮಣಿ? ನೋಡೋ, ನಿಮ್ಮ ಅಪ್ಪನ ಹತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದು, ಇನ್ನೊಂದು ವಾರ ಟೈಮು ಕೊಟ್ಟಿದ್ದೀನಿ. ಅಷ್ಟಲ್ಲೇನಾದರೂ ನಿಮ್ಮ ಅಪ್ಪ ತಂದ್ಕೊಟ್ಟೇನಾದ್ರೆ ನಿನ್ನ ಸಾಯಿಸ್ಬಿಟ್ಟು ನಿನ್ನ ಬಾಡಿನ ಪೀಸ್ ಪೀಸ್ ಮಾಡಿ ಕೊರಿಯರ್ ಕಳಿಸ್ಬಿಟ್ಟು. ಅಣ್ಣ ಈಗಲೇ ಹೂ ಅಣ್ಣ, ಇವಳನ್ನ ಇಲ್ಲೇ ಕತ್ತರಿಸಾಕ್ಬಿಡ್ತೀನಿ. ಕೊಡೋ ಇಲ್ಲಿ, ಸದ್ಯಕ್ಕೆ ಇದು ನರ್ಕನೆಲ್ಲ ಇರಲಿ, ಅಲ್ಲಿ ವಾಚ್ ಮಾಡಿ. ನಾನು ಜೀವನದಲ್ಲಿ ತುಂಬ ತಪ್ಪು ಮಾಡಿದ್ದೀನಿ, ಅದಕ್ಕೆ ದೇವರು ನಂಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ. ಚಿನ್ನದಂಥ ಹುಡುಗಿ ಮೇಘ
ಅವಳು ನನ್ನ ತುಂಬ ಪ್ರಾಮಾಣಿಕವಾಗಿ ಪ್ರೀತಿಸಿದ್ಲು. ಈಗ ಛೇ, ಅವಳ ಹೃದಯಕ್ಕೆ ಎಷ್ಟು ನೋವಾಗಿರುತ್ತೇನೋ. ತಪ್ಪು ಮಾಡಿದೆ, ಅವಳ ಪ್ರೀತಿಗೆ ಅನ್ಯಾಯ ಮಾಡಿಬಿಟ್ಟೆ. ಅವಳ ಹತ್ರ ಮಾತಾಡ್ತೀನಿ. ನಾನು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಆದರೆ ಅವಳನ್ನ ಮಾತ್ರ ಕಳ್ಕೊಳ್ಳಲ್ಲ. ಇಲ್ಲಿಂದ ನಾನು ಹೊರಗೆ ಹೋಗೋಷ್ಟರಲ್ಲಿ ಒಳ್ಳೆ ಮನುಷ್ಯನಾಗಿ ಹೋಗ್ತೀನಿ. ಹೌದು, ಒಳ್ಳೆ ಮನುಷ್ಯನಾಗಿ ಹೋಗ್ತೀನಿ. ಮೇಘ ಜೊತೆ ಮಾತಾಡೋಣ ಅಂದರೆ ನನ್ನ ಮೊಬೈಲ್ ಸೀಸ್ ಮಾಡ್ಕೊಂಡಿದ್ದಾರೆ. ಯಾರಾದರೂ ಇದ್ದಾರಾ? ಮೊಬೈಲ್ ಒಂದು ಕ್ಷಣಕ್ಕಾದರೂ ಸಿಗ್ಬೋದಾ? ಸರಿ, ಆ ಹುಡುಗಿ ಬ್ಯಾಕ್ಗ್ರೌಂಡ್ ಹೇಳಿಮ್ಮ. ಅವ್ರ ತಂದೆ ಹೆಸರು ಪ್ರಸಾದ್ ಅಂತ, ದೊಡ್ಡ ಬಿಸ್ನೆಸ್ ಮ್ಯಾನ್. ಆಮೇಲೆ ಅಷ್ಟೇ ಗೊತ್ತಿರೋದು. ಸರಿ, ಆದಷ್ಟು ಬೇಗ ಈ ಕಿಡ್ನ್ಯಾಪ್ ಕೇಸ್ ಬಗ್ಗೆ ಕ್ರಮ ತಗೊಳ್ತೀವಿ. ನಿಮ್ಗೇನು ತೊಂದರೆ ಆಗೋದಿಲ್ಲ. ಇನ್ನೇನಾದರೂ ವಿಷಯ ಇದ್ದರೆ ಕರ್ಸ್ಕೊಳ್ತೀವಿ. ಪ್ರಸಾದ್ ಅವ್ರ ನಂಬರ್ ಇದೆ.